ಬ್ರೇಕ್ ನಂತರ ಮತ್ತೆ ಹೆಲ್ತ್ ಗೈಡ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಆಗಲೇ ನಾನು ಮತ್ತೆ ಡಾಕ್ಟರ್ ಜೊತೆ ಚರ್ಚೆ ಮಾಡ್ತಾ ಇದ್ದೆ. ನಾನು ಹೈಪರ್ ಟೆನ್ಷನ್ ಹೇಗೆ ಉಂಟಾಗುತ್ತೆ, ನಮ್ಮ ಹೆರಿಡಿಟರಿ ಇರ್ಬೋದು ಕಾರಣ, ಅಥವಾ ಲೈಫ್ ಸ್ಟೈಲ್ ಇರ್ಬೋದು, ಅಥವಾ ಸ್ಟ್ರೆಸ್ ಇರ್ಬೋದು, ಬೇರೆ ಬೇರೆ ಥರದ್ದು ಕಾರಣಗಳಿಂದ ಉಂಟಾಗುತ್ತೆ. ಮತ್ತು ಇದರ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಇವಾಗ ಮಾತಾಡೋಣ ಇದರ ಪರಿಣಾಮ ಯಾವ ರೀತಿ ಆಗುತ್ತೆ ಅಂತೇಳಿ. ಡಾಕ್ಟರ್, ನಮ್ಮ ಡಿಸ್ಕಷನ್ ಮುಂದುವರಿಸೋಣ. ಏನಂತ ಹೇಳಿದರೆ, ಆಗಲೇ ಹೇಳಿದರೆ ನೀವು ಇದು ಮೊದಲನೇ ಅರ್ಲಿ ಸ್ಟೇಜಲ್ಲಿ ಕಂಡುಹಿಡಿಯೋಕ್ಕಾಗಲ್ಲ. ಏನು ಮೇಜರ್ ಡ್ಯಾಮೇಜಸ್ ಬೇರೆ ಪಾರ್ಟಿಗೆ ಆದಾಗ ನಾವು ಹೈಪರ್ ಟೆನ್ಷನ್ ಇದೆ ಅಂತೇಳಿ ಗೊತ್ತಾಗುತ್ತೆ ಅಂತೇಳಿ. ಸೊ ಹಾಗಾದರೆ ಹೈಪರ್ ಟೆನ್ಷನ್ ಇದ್ದಾಗ ಯಾವ ರೀತಿ ಬೇರೆ ದೇಹದ ಬೇರೆ ಪಾರ್ಟ್ ಅಥವಾ ಅಂಗಗಳಿಗೆ ಯಾವ ರೀತಿ ತೊಂದರೆ ಆಗುತ್ತೆ, ಅಥವಾ ಬೇರೆ ಏನು? ಈಗ ಟಾರ್ಗೆಟ್ ಆರ್ಗನ್ ಡ್ಯಾಮೇಜ್ ಅಂತ ಹೇಳ್ತೀವಿ ನಾವು. ಓಕೆ. ಈಗ ಅಂತ ಹೇಳಿದ್ರೆ ಹೈಪರ್ ಟೆನ್ಷನ್ ಒತ್ತಡದಿಂದ ಯಾವ್ದು ದೇಹದಲ್ಲಿ ಇಂಪಾರ್ಟೆಂಟ್ ಅಂಗಾಂಗಗಳು ಡ್ಯಾಮೇಜ್ ಆಗ್ತದೆ ಅಥವಾ ಅದರ ಕೆಲಸವನ್ನು ನಿಷ್ಕ್ರಿಯ ಆಗ್ಬೋದು ಅಂತ ಹೇಳಿದ್ರೆ, ಮೇಯ್ನ್ ಹೇಳಿದೆ ನಾನು ನಿಮಗೆ, ಮೆದುಳು ಸ್ಟ್ರೋಕ್, ಅಲ್ಲಿ ರಕ್ತನಾಳ ಕೆಲವು ಅನ್ಯೂರಿಸಮ್ ಅಂತ ಹೇಳಿ ಅಥವಾ ಈ ಡೈಲಿಟೇಷನ್ ಆಗಿಬಿಟ್ಟು ಹೊಡೆದೋಗ್ಬಿಟ್ಟು ಬ್ಲೀಡಿಂಗ್ ಆಗುವಂಥದ್ದು. ಬ್ರೈನ್ ಹೆಮರೇಜ್ ಅಂತ ಹೇಳಿ ನಿಮ್ಗೆ ಗೊತ್ತು, ಒಂದು ಸಡನ್ ಡೆತ್ ಅಥವಾ ಪ್ಯಾರಲಿಸಿಸ್ ಆಫ್ ಲೈಫ್ ಲಾಂಗ್ ಬೆಡ್ ರಿಡನ್ನೆಸ್. ವೆರಿ ರೇರ್ಲಿ ಪೀಪಲ್ ಕ್ಯಾನ್ ಸರ್ವೈವ್. ನೆಕ್ಸ್ಟ್ ಪ್ರಾಬ್ಲಮ್ ಇಸ್ ಹೈಪರ್ಟೆನ್ಸಿವ್ ಹಾರ್ಟ್ ಡಿಸೀಸ್ ಅಂತ ಹೇಳಿದ್ರೆ, ಅದೊಂದು ಒತ್ತಡ, ಹೃದಯದ ಮೇಲೆ ಒತ್ತಡ ಆಗಿಬಿಟ್ಟು. ಮೂರನೇದು ಕಿಡ್ನಿ ಫೇಲ್ಯೂರ್. ಎಷ್ಟೋ ಸೈಲೆಂಟ್ ಕಿಡ್ನಿ ಫೇಲ್ಯೂರ್ಸ್ ಆರ್ ಡ್ಯೂ ಟು ಅನ್ಕಂಟ್ರೋಲ್ಡ್ ಹೈಪರ್ಟೆನ್ಷನ್. ಎಷ್ಟೋ ಜನರಿಗೆ ಬ್ಲಡ್ ಪ್ರೆಷರ್ ಇದೆ ಅಂತ ಗೊತ್ತಿಲ್ಲದೆ ಕಿಡ್ನಿ ಡ್ಯಾಮೇಜ್ ಆಗಿ ಕಿಡ್ನಿ ಫೇಲ್ಯೂರ್ ಆಗಿ ಹಾಸ್ಪಿಟ್ಲಿಗೆ ಸೇರಿ ಡಯಾಲಿಸಿಸ್ ಹೋದವರು ಎಷ್ಟೋ ಜನ ಇದ್ದಾರೆ. ಮೇ ಬಿ ಫ್ಯೂ, ಬಟ್ ದೇ ಆರ್ ವೆರಿ ಸಿಗ್ನಿಫಿಕೆಂಟ್. ಯಂಗ್ ಏಜ್ 45-50 ವರ್ಷದಲ್ಲಿ ಕೆಲವು ಪೇಷಂಟ್ಗಳನ್ನು ನೋಡಿದೆ ನಾವು. ಮತ್ತು ಕಣ್ಣಿನ ದೃಷ್ಟಿ ಹೋಗುದು. ಮತ್ತೆಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ ಅಂದರೆ ನಿಮಗೆ ಪ್ರತಿನಿತ್ಯ ಹೆಡ್ಏಕ್, ಒಂದು ಸುಸ್ತಾಗೋದು, ಅದೆಲ್ಲ ಆಸ್ ಯೂಶುವಲ್. ಸ್ಮಾಲ್ ಮೈಗ್ರೇನ್, ಈ ಥರದ್ದು. Migraine is not related to hypertension, but there is a relation between migraine and hypertension. Migraine people are more prone to get hypertension, ಅದೆಲ್ಲ ಇದೆ. These are all ನಮ್ಮದು ಮೆಡಿಕಲ್ ವೈದ್ಯಕೀಯ ಶಾಸ್ತ್ರದ ರಿಸರ್ಚ್ ಪ್ರಕಾರ. ಸೊ ಸಿಂಪ್ಟಮ್ ಅಂತ ಹೇಳಿದ್ರೆ, ನಾನು ಅರ್ಲಿ ಮಾರ್ನಿಂಗ್ ಹೆಡ್ಏಕ್ ಇಸ್ ನಿಮಗೆ ಪೇಷಂಟ್ಗಳಿಗೆ ಈಗ ನಾವು ಹೇಳಬೇಕಂದ್ರೆ, ಬೆಳಿಗ್ಗೆ ಮಧ್ಯರಾತ್ರಿ 3-4 ಗಂಟೆ ನಂತರ ಎದ್ದ ಮೇಲೆ ನ್ಯೂಕಲ್ ಹೆಡ್ಏಕ್ ಅಂತ ಹೇಳ್ತೇವೆ. ಕುತ್ತಿಗೆ ಭಾಗದಲ್ಲಿ ಒಂದು ಎಳ್ದಾಗ ಆಗುವಂಥದ್ದು, ಅಥವಾ ಸ್ಟೆಪ್ಸ್ ಹತ್ತಿದಾಗ ಏದುಸರಿ ಬರುವಂಥದ್ದು, ಅಥವಾ ಕಣ್ಣಿನ ದೃಷ್ಟಿ ಏನಾದರೂ ಮಂಜು ಆಗುವಂಥದ್ದು, ಅಥವಾ ಸುಸ್ತು ಯಾವುದರಲ್ಲಿ ಒಂದು, ಫಾರ್ ಎಕ್ಸಾಂಪಲ್ ಹೈಪರ್ ಟೆನ್ಷನ್ ಅನ್ಕಂಟ್ರೋಲ್ಡ್ ಆದರೆ ಲೈಂಗಿಕ ನಿಷ್ಕ್ರಿಯತೆ, ಅಥವಾ ಈ ಥರ ಡೈಲಿ ಆ್ಯಕ್ಟಿವಿಟೀಸಲ್ಲಿ ಇಂಟ್ರೆಸ್ಟ್ ಇಲ್ಲದೇ ಇರುವಂಥದ್ದು, ಈ ಥರ ಆದಾಗ, ಹೀಗೆಲ್ಲ ಬೇರೆ ಎಲ್ಲ ವೇಗ್ ಸಿಂಪ್ಟಮ್ಸ್ ಆದಾಗ ಅವರು ಜಸ್ಟ್ ಚೆಕಪ್ ಮಾಡಿದಾಗ ಸಿಗ್ತದೆ ಡಯಾಗ್ನೋಸಿಸ್. ಇರಬೇಕಂತಿಲ್ಲ, ಚೆಕ್ ಮಾಡಿದ ಮೇಲೆ ಮಾತ್ರ ಡಾಕ್ಟ್ರು ಸ್ಪಿಗ್ಮೋ ಮ್ಯಾನೋಮೀಟರ್ ಅಥವಾ ಯಾವುದೋ ಒಂದು ಎಕ್ವಿಪ್ಮೆಂಟ್ನಿಂದ ಬ್ಲಡ್ ಪ್ರೆಷರ್ ಚೆಕ್ ಮಾಡಿದ. ವೆರಿ ರೇರ್ಲಿ ದೇರ್ ಆರ್ ಸಮ್ ಕಂಡೀಷನ್ ಕಾಲ್ಡ್ ಎಸ್ ಫ್ಲಕ್ಚುಯೇಟಿಂಗ್ ಹೈಪರ್ ಟೆನ್ಷನ್ ಅಂತ ಹೇಳ್ತೇವೆ ನಾವು. ಬೆಳಿಗ್ಗೆ ಕಡಿಮೆ ಇರ್ತದೆ, ಮಧ್ಯಾಹ್ನ ಜಾಸ್ತಿ ಇರ್ತದೆ, ಒಂದ್ಸರ್ತಿ ಅದಕ್ಕೆ ಒಂದು ಕಂಡೀಷನ್ ಇದೆ. ಅಥವಾ ರಾತ್ರಿ ಮಾತ್ರ ಬ್ಲಡ್ ಪ್ರೆಷರ್ ಜಾಸ್ತಿ ಹೋಗೋ ಕಂಡೀಷನ್ ಇದೆ. ಅಂಥ ಕೇಸಲ್ಲಿ ನಾವು ಟರ್ಷರಿ ಕ್ಯಾರಿಯರ್ ಸೆಂಟ್ರಿಗೆ ಕಳಿಸಿಬಿಟ್ಟು ಆಂಬ್ಯುಲೇಟರಿ ಪ್ರೆಷರ್ ಮಾನಿಟರ್ ಅಂತ ಹೇಳ್ತೇವೆ. 24 ಗಂಟೆ ಮೆಷಿನ್ ಹಾಕಿ ಬ್ಲಡ್ ಪ್ರೆಷರ್ ರೆಕಾರ್ಡಿಂಗ್ ಮಾಡುವಂತ ಇರ್ತದೆ. ಇಟ್ಸ್ ಆಲ್ ವೆರಿ ರೇರ್ ಕೇಸಸ್, ಬಟ್ ದೇರ್ ಆರ್ ಪಾಸಿಬಿಲಿಟೀಸ್ ಆರ್ ದೇರ್. ಬಟ್ ಅದು ಡೇಂಜರಸ್ ಅನ್ಸುತ್ತೆ. ಎಲ್ಲವೂ ಡೇಂಜರೇ. ನೀವು ಲಿಮಿಟ್ ಕ್ರಾಸ್ ಆಗಿ ಪರ್ಸಿಸ್ಟೆಂಟ್ ಆಗಿ ಒಂದು 4-5 ವರ್ಷ ಆದಮೇಲೆ ಡೇಂಜರ್ ಗೊತ್ತಾಗೋದು, ಈಗ ಗೊತ್ತಾಗೋದಿಲ್ಲ. ನೀವು ಎಸ್ಕೇಪ್ ಫ್ರಮ್ ದ ಡಾಕ್ಟರ್, ನಂಗೇನು ಮೆಡಿಸಿನ್ ಬೇಡ ಅಂತ ಹೇಳ್ಬೋದು. 5 ವರ್ಷ ಆದಮೇಲೆ ಯು ಬಿಕಮ್ ಎ ಪರ್ಮನೆಂಟ್ ಪೇಷಂಟ್ ವಿತ್ 3-4 ಅದರ್ ಡಿಸೀಸಸ್. ಬೇರೆ ಡಿಸೀಸ್ ಕೂಡ ಜೊತೆ. ಅಲ್ಲ, ಇದು ಆರ್ಗನ್ ಡ್ಯಾಮೇಜ್ ಆದಮೇಲೆ ಅದರದ್ದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅವನು ಬ್ಲಡ್ ಪ್ರೆಷರ್ ಟ್ರೀಟ್ಮೆಂಟ್ ಜೊತೆಗೆ ಹಾರ್ಟ್ ಫೇಲ್ಯೂರ್ ಟ್ರೀಟ್ಮೆಂಟ್ ತಗೋಬೇಕು. ಹಾರ್ಟ್ ಫೇಲ್ಯೂರ್ ಅಂಡ್ ಹಾರ್ಟ್ ಅಟ್ಯಾಕ್ ಕೂಡ ಇದೆ ಇದರಿಂದ ಆಗ್ತದೆ. ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ ಇಸ್, along with diabetes, high cholesterol, one of the risk factor heart attack is hypertension. Important treatable risk factor. ಟ್ರೀಟಬಲ್ ಅಂದರೆ, ಈಗ ಹೈಪರ್ ಟೆನ್ಷನ್ ಹೆರಿಡಿಟರಿ ಆದರೂ ಕೂಡ ಅದನ್ನು ಕಂಟ್ರೋಲ್ ಇಡ್ಲಿಕ್ಕೆ ಸಾಧ್ಯ ಇದೆ. ಇದನ್ನು ಕಂಟ್ರೋಲ್ ಇಟ್ಬಿಟ್ಟು ನಾವು ಇನ್ನು 3-4 ಡ್ಯಾಮೇಜನ್ನು ಪ್ರಿವೆಂಟ್ ಮಾಡ್ಬೋದು. ಸೊ ಇಟ್ ಬಿಕಮ್ಸ್ ಎವ್ರಿಥಿಂಗ್ ಇಸ್ ಕಂಟ್ರೋಲೇಬಲ್. ಹೋಲ್ ಲೈಫ್ ಇಸ್ ಕಂಟ್ರೋಲೇಬಲ್. ನಥಿಂಗ್ ಇಸ್ ಕ್ಯೂರೇಬಲ್ ಇನ್ ಲೈಫ್. ಎಲ್ಲ ಕೂಡ ಒಂದು ಕಂಟ್ರೋಲ್. ನಿಮ್ಮ ಪ್ರಾಬ್ಲಮ್ಸ್, ನಿಮ್ಮ ಯಾವುದೇ ಒಂದು ಸಿಚುವೇಶನ್ ಕೂಡ ದರ್ ಇಸ್ ನೋ ಕ್ಯೂರ್ ಫಾರ್ ಎನಿಥಿಂಗ್. ಈಗ ಎಲ್ಲ ಎವ್ರಿ ಫ್ಯಾಕ್ಟರ್ ಕ್ಯಾನ್ ಬಿ ಕಂಟ್ರೋಲೇಬಲ್. ಸೊ ಕಂಟ್ರೋಲ್ ಇಟ್ಕೊಂಡ್ಬಿಟ್ಟು ನಿಮ್ಮ ನಾರ್ಮಲ್ ಲೈಫ್ ಸ್ಪ್ಯಾನ್ ಅನ್ನು ವಿದೌಟ್ ಡಿಸೀಸ್ ಇಲ್ಲದಾಗೆ ಕಳೆಯುವಂಥ ಚಾನ್ಸಸ್ ಇದೆ. ಸೊ ಇಲ್ಲಿ ನೋ ನೆಸೆಸಿಟಿ ಆಫ್ ಟಾಕಿಂಗ್ ಅಬೌಟ್ ಟ್ರೀಟ್ಮೆಂಟ್ ಅಲ್ವಾ? ಸೊ ಇಟ್ ಈಸ್ ಕಂಟ್ರೋಲೇಬಲ್. ಕಂಟ್ರೋಲೇಬಲ್ ವಿತ್ ಮೆಡಿಸಿನ್ಸ್ ಅಂಡ್ ವಿತ್ ನಾನ್ ಡ್ರಗ್ ಟ್ರೀಟ್ಮೆಂಟ್. ಅಂಡ್ ಲೈಫ್ ಸ್ಟೈಲ್ ಇದರಿಂದ ಕೂಡ ನಾವು ಕಂಟ್ರೋಲ್ ಮಾಡಿ. ಈಗ ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ, ನೀವು ಹೇಳಿದಾಗೆ ಫಸ್ಟ್ ಡಯಾಗ್ನೋಸಿಸ್ ಆಯಿತು. ಈಗ 140-90 ಇದ್ದದ್ದು ನಾಳೆ 150-100ಕ್ಕೆ ಬಂದರೆ, ಅಥವಾ 150-98ಕ್ಕೆ ಬಂದರೆ, ಫಸ್ಟ್ ಅಪ್ರೋಚ್ ಇಸ್ ನಾನ್ ಡ್ರಗ್ ಮೆಥಡ್ ಅಂತ ಹೇಳ್ತೇವೆ. ಮೆಡಿಸಿನ್ ಇಲ್ಲದೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಹೇಳ್ತೇವೆ. ಎಕ್ಸೆಪ್ಟ್ ಫಾರ್ ಅವನು ಯಂಗ್ ಇದ್ರೆ, ಆ ಹುಡುಗ, ಅವನಿಗೆ ಟ್ರೀಟ್ಮೆಂಟ್ ಮಾಡಲೇಬೇಕು. ಯಾಕಂದರೆ ಯು ಕಾಂಟ್ ಅಲೌ ದಟ್ ಯಂಗ್ ಆರ್ಗನ್ ಟು ಗೆಟ್ ಡ್ಯಾಮೇಜ್. ಅಥವಾ ಅವನಿಗೆ ಏನಾದರೂ ಕೋಮಾರ್ಬಿಡ್ ಕಂಡೀಷನ್ ಇದ್ರೆ, ಕಿಡ್ನಿ ಪ್ರಾಬ್ಲಮ್ ಇದ್ರೆ,
ಅವನಿಗೆ ಅಲ್ಲಿ ಟ್ರೀಟ್ಮೆಂಟ್ ಕೊಡಲೇಬೇಕು. ಅದಕ್ಕೆ ನೀವು ಲೈಫ್ ಸ್ಟೈಲ್ ಮಾಡ್ಕೊಂಡು ಇನ್ನು 3 ತಿಂಗಳು ಡ್ರ್ಯಾಗ್ ಮಾಡಿದ್ರಲ್ಲಿ ಅರ್ಥ ಇಲ್ಲ. ಓಕೆ ಹಾಂ ಸೊ ಯು ಹ್ಯಾವ್ ಟು ಟ್ರೀಟ್ ದೇರ್. ದಿಸ್ ಇಸ್ ನಾಟ್ ಎ ಫಸ್ಟ್ ಟೈಮ್ ಹೆಲ್ದಿ ಅಡಲ್ಟ್ ಪೇಷಂಟ್ ಕಮ್ಸ್ ವಿತ್ ಹೈಪರ್ ಟೆನ್ಷನ್, ಯು ಹ್ಯಾವ್ ಟು ಅಡ್ವೈಸ್ ದೆಮ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ. ಓಕೆ ಲೈಫ್ ಸ್ಟೈಲ್ ಅಂದರೆ ಏನು? ಮೊದಲು ಒಂದು ರೆಸ್ಟ್, ಓಕೆ ಹೆಚ್ಚು ಒಂದು 6 ರಿಂದ 8 ಗಂಟೆ ನಿದ್ದೆ. ಓಕೆ ನಿಮ್ಮ ಬಾಡಿ, ನಿಮ್ಮ ಬ್ರೈನ್, ಮೊಬೈಲಿಗೆ ಚಾರ್ಜರ್ ಇದ್ದಾಗೆ ನಿದ್ದೆ ಅಂತ ಹೇಳಿದರೆ. ಇಡೀ ದಿನ ಕೆಲಸ ಮಾಡಿಬಿಟ್ಟು ಒಂದು ನಿದ್ದೆ ಮಾಡಬೇಕು. ಸೆಕೆಂಡ್ ಥಿಂಗ್ ಇಸ್ ಡೈಲಿ ಆಕ್ಟಿವಿಟಿ, ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಟು 1 hour ವಾಕಿಂಗ್ ಆರ್ ಎನಿ ಆಕ್ಟಿವಿಟಿ ಅಟ್ಲೀಸ್ಟ್ 5 to 6 times ಇನ್ ಎ ಡೇ. ಓಕೆ 2 ದಿನ ರಜೆ ಹಾಕಬೇಕು. ನಿಮ್ಮ ಎಕ್ಸಸೈಸಿಗೆ ರಜೆ ಹಾಕ್ಬೋದು ನೀವು. ಓಕೆ ಅಫಿಷಿಯಲಿ ಮೀನ್ಸ್ ಹತ್ರ ವೈಜ್ಞಾನಿಕವಾಗಿ ಇಟ್ ಇಸ್ ಪ್ರೂವ್ಡ್. ಓಕೆ ಇಫ್ ಯು ಡೂ ದಿಸ್, ಥರ್ಡ್ ಇಸ್ ಕಂಟ್ರೋಲ್ ಆಫ್ ಯುವರ್ ವೆಯ್ಟ್ ಬೈ ಯುವರ್ ಈಟಿಂಗ್ ಪ್ಯಾಟರ್ನ್, ಡಯಟ್. ಓಕೆ ಅದರ ಡಯಟಲ್ಲಿ ಮೇನ್ ಸ್ಟ್ರೆಸ್ ಇಸ್ ಫಾರ್ ದ ಸಾಲ್ಟ್. ಓಕೆ ಎಲ್ರಿಗೂ ಸಾಲ್ಟ್ ರಿಸ್ಟ್ರಿಕ್ಷನ್ ಹೇಳೋದಿಲ್ಲ ನಾವು, ಯಾಕಂದರೆ ದೆರ್ ಆರ್ ಸಮ್ ಪೇಷಂಟ್ಸ್ ಸಾಲ್ಟ್ ಸೆನ್ಸಿಟಿವ್ ಆ್ಯಂಡ್ ಸಾಲ್ಟ್ ಇನ್ಸೆನ್ಸಿಟಿವ್ ಹೈಪರ್ ಟೆನ್ಷನ್. ಓಕೆ ಕೆಲವರಿಗೆ ಮಾತ್ರ ಸಾಲ್ಟ್ ತಿಂದರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಇನ್ನು ಕೆಲವರಿಗೆ ಸಾಲ್ಟ್ ತಿಂದರೆ BP ಜಾಸ್ತಿ ಆಗೋದಿಲ್ಲ. ನೀವು ಎಲ್ರಿಗೂ ಬ್ಲ್ಯಾಂಕೆಟ್ ಸ್ಟೇಟ್ಮೆಂಟ್ ಅಲ್ಲ ಅದು. ಬಟ್ ಅದರ್ವೈಸ್ ಆಲ್ಸೋ ಸಾಲ್ಟ್ ಈಸ್ ಒನ್ ಆಫ್ ದ ಇಂಗ್ರೀಡಿಯೆಂಟ್ ಇನ್ ಅವರ್ ಡೇ ಟು ಡೇ ಡಯಟ್. ಹೆಚ್ಚಿನ ಜನರಿಗೆ ಸ್ವಲ್ಪ ಸಾಲ್ಟ್ ಜಾಸ್ತಿ ತಿನ್ನೋದಂದ್ರೆ ಇಷ್ಟ. ಓಕೆ ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ ಅಥವಾ ಈ ಥರ ಎಲ್ಲದಕ್ಕೂ ಎಕ್ಸ್ಟ್ರಾ ಸಾಲ್ಟ್ ಹಾಕೋದು ಅದು ಇಷ್ಟ. ಅದನ್ನು ಆದಷ್ಟು ಕಂಟ್ರೋಲ್ ಇಡಬೇಕು ಈ ಬ್ಲಡ್ ಪ್ರೆಷರ್ ಇದ್ದವರು. ದೆನ್ ಕ್ಯಾಲರಿ ಅಂದರೆ ನಿಮ್ಮ ದೇಹದ ತೂಕ, ಬಾಡಿ ಮಾಸ್ ಇಂಡೆಕ್ಸ್ ಒಂದು 25 ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ 1 ಇಂಚಿಗೆ 1 kg ವೆಯ್ಟ್, ಜಸ್ಟ್ ರಫ್ ಕ್ಯಾಲ್ಕುಲೇಷನ್. ನೀವು ಒಂದು 60 ಇಂಚು ಹೈಟ್ ಇದ್ದರೆ ನಿಮ್ಮ ಕೆಜಿ 60 kg ಇರಬೇಕು. ಒಂದು 5 kg ಆಚೆ ಈಚೆ ಇರ್ಬೋದು. ಅದು ಬಿಟ್ಟು 60 ಇಂಚು ಹೈಟ್ ಇದ್ದವನು 90 kg ವೆಯ್ಟ್ ಹಾಗೆಲ್ಲ ಇದ್ಬಿಟ್ರೆ ದಿಸ್ ಬಿಕಮ್ಸ್ ಎ ಹೈ ರಿಸ್ಕ್ ಫ್ಯಾಕ್ಟರ್. ಓಕೆ ಯಾಕಂತ ಹೇಳಿದ್ರೆ you have body has got capacity to pump to 1 acre of land ಅಂತ ತಿಳ್ಕೊಳ್ಳಿ. ಓಕೆ ಹಾಂ ನೀವು ಅದನ್ನು ದುಡ್ಡೆಲ್ಲ ಮಾಡ್ಕೊಂಡ್ಬಿಟ್ಟು ವೆಯ್ಟ್ ಜಾಸ್ತಿ ಮಾಡ್ಕೊಂಡು ಅದನ್ನು ಒಂದು 5 ಎಕರೆ ಜಾಗ ಮಾಡಿದರೆ ಅದೇ 1 HP ಪಂಪ್ ಸೆಟ್ ಅದನ್ನು ಪಂಪ್ ಮಾಡಬೇಕು. ಅದೇ ಹಾರ್ಟ್ ಇಷ್ಟು ಎಕ್ಸ್ಟ್ರಾ ವೆಯ್ಟ್ ಬಾಡಿಗೆ ಪಂಪ್ ಮಾಡಬೇಕು. ಸೊ ದ್ಯಾಟ್ ಬಿಕಮ್ಸ್ ಸ್ಟ್ರೈನ್ ಆನ್ ದ ಹಾರ್ಟ್. ಓಕೆ ಹಾಂ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿಬಿಟ್ಟು ದೆನ್ ಅಗೇನ್ ಸೈಕಲ್ ಆಫ್ ಇವೆಂಟ್ಸ್ ವಿಲ್ ಅಗ್ರವೇಟ್. ಸೊ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇಸ್ ಇಂಪಾರ್ಟೆಂಟ್. ದೆನ್ ಮೈಂಡ್ಗೆ ನೆಕ್ಸ್ಟ್ ಎಲ್ಲದಕ್ಕೂ ಮೂಲ ಕಾರಣ ಮನಸ್ಸು. ಓಕೆ ಆಧ್ಯಾತ್ಮಿಕವಾಗಿ ಅಥವಾ ನಮ್ಮ ಇದ್ರ ಪ್ರಕಾರ ಕೂಡ ಎಲ್ಲದಕ್ಕೂ ಹೆಚ್ಚಿನ ಕಾಯಿಲೆಗಳಿಗೆ ಮೂಲ ಕಾರಣ ಮನಸ್ಸು ಅಂತ ಹೇಳ್ತೇವೆ. ಮನಸ್ಸನ್ನು ಹತೋಟಿಲಿಡಬೇಕಾದ್ರೆ ಭಾವನೆಗಳನ್ನು ಹತೋಟಿಲಿಡಬೇಕು. ಭಾವನೆ ಮತ್ತು ಮನಸ್ಸನ್ನು ಎರಡೂ ಕೂಡ ಹತೋಟಿಲಿಡಬೇಕಾದ್ರೆ ಯೋಗ, ದೇಹ, 3 ಯೋಗ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಎ ಬ್ಯಾಲೆನ್ಸ್ ಆಫ್ ಮೈಂಡ್, ಎಮೋಷನ್ಸ್ ಆ್ಯಂಡ್ ಬಾಡಿ. ಓಕೆ ಇದು 3 ಒಟ್ಟಿಗಿಟ್ಟರೆ ಮಾತ್ರ ದ್ಯಾಟ್ ಬಿಕಮ್ಸ್ ಎ ರಿಲ್ಯಾಕ್ಸೇಷನ್ ಟೆಕ್ನಿಕ್. ಎಸ್ ಹಾಂ ನೀವು ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಂತ ಮೂಗಿನಲ್ಲಿ ಬೆಲ್ಲ ಇಟ್ಬಿಟ್ಟು ಇವತ್ತು ಶೇರ್ ಮಾರ್ಕೆಟ್ ಇಂಡೆಕ್ಸ್ ಎಷ್ಟು ಬಿದ್ದಿದೆ ಅಥವಾ ಆ ಪ್ರಾಬ್ಲಮ್ ಅವನಿಗೆ ನಾನು ಇವತ್ತು ಹೇಗೆ ಬತ್ತಿ ಇಡ್ಬೋದು ಅಂಥದ್ದೆಲ್ಲ ಥಿಂಕ್ ಮಾಡಿದರೆ ದಟ್ ಇಸ್ ನಾಟ್ ಎ ಸ್ಟ್ರೆಸ್ ರಿಲೀವರ್. ಮೈಂಡ್ ಶುಡ್ ಬಿ ಎ ಕಾನ್ಫ್ಲಿಕ್ಟ್ ಫ್ರೀ ಮೈಂಡ್ ಆ್ಯಂಡ್ ರಿಲ್ಯಾಕ್ಸ್ ಫಾರ್ ಹಾಫ್ ಆನ್ ಅವರ್ ಟು 1 hour. ಈ ಥರ ಮಾಡಿಬಿಟ್ಟು ಒಂದು ಡೈಲಿ ದೇಹಕ್ಕೆ ಸ್ವಲ್ಪ ಎಕ್ಸಸೈಸ್ ಕೊಟ್ಬಿಟ್ಟು ಹಿತಮಿತವಾದ ಆಹಾರವನ್ನು ಸಮಯಕ್ಕೆ ಸರಿಯಾಗಿ ತಗೊಳ್ಳುವುದೇ ಒಂದು ಆರೋಗ್ಯಕರವಾದ ಜೀವನ ಶೈಲಿ. ಓಕೆ ಅದ್ರ ಜೊತೆಗೆ ಯುವರ್ ಇಂಟೆನ್ಷನ್ಸ್ ಆಫ್ ಲೈಫ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಓಕೆ ಇಂಟೆನ್ಷನ್ಸ್ ಹೇಳಿದ್ರೆ ನಾ ಹೇಳಿದೆ ಈಗ ಒಂಥರ ಏನಾದರೂ ಮಾಡ್ಕೊಂಡು ದುಡ್ಡು ಮಾಡೋದು, ಏನಾದರೂ ಮಾಡ್ಕೊಂಡು ಒಂದು ಹೆಸರು ಗಳಿಸೋದು, ಹೇಗಾದರೂ ಮಾಡ್ಕೊಂಡು ಮಾಡಿದ್ರೆ ಪೀಸ್ ಆಫ್ ಮೈಂಡ್. ಅಂಥವರಿಗೆಲ್ಲ ಇಟ್ ಈಸ್ ಪ್ರೂವ್ಡ್ ದ್ಯಾಟ್ ದೇರ್ ಹೈಪರ್ಟೆನ್ಸಿವ್, ದೇ ಗೋಯಿಂಗ್ ಟು ಗೆಟ್ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಆರ್ ಮೋರ್. ಓಕೆ ಇಮೋಷನ್ಸ್ ಬ್ಯಾಲೆನ್ಸ್ ಇಲ್ಲದಿದ್ದವರಿಗೆ ಅಥವಾ ಅಡ್ವರ್ಸ್ ಥಿಂಕಿಂಗ್ ಇದ್ದವರಿಗೆ, ಈ ಥರ ಇದ್ದವರಿಗೆ ಬ್ಲಡ್ ಪ್ರೆಷರ್. ಅದಕ್ಕೆ ಯೋಗಿಗಳು ಅಥವಾ ಒಂಥರ ಸಂತುಲಿನ ಮನಸ್ಸು ಇದ್ದವರು ಅವರಿಗೆಲ್ಲ ಬ್ಲಡ್ ಪ್ರೆಷರ್ ಬರೋ ಚಾನ್ಸಸ್ ತುಂಬ ಕಡಿಮೆ. ಬಿಕಾಸ್ ಸ್ಟ್ರೆಸ್ ಕಾಂಪೊನೆಂಟ್ ಇಸ್ ಲೆಸ್. ವೆರಿ ಲೆಸ್. ಓಕೆ ಡಾಕ್ಟರ್, ಮತ್ತೆ ಸಾಕಷ್ಟು ಮಾತಾಡಿದ್ವಿ. ಇವಾಗ ಮತ್ತೊಂದು ವಿಚಾರ ಕೇಳಬೇಕಿತ್ತು ನಾನು. ಈಗ ಪ್ರೆಗ್ನೆನ್ಸಿಯಲ್ಲಿ ಹೈಪರ್ ಟೆನ್ಷನ್ ಬರುವಂಥ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಪ್ರೆಗ್ನೆನ್ಸಿಯಲ್ಲಿ ಬ್ಲಡ್ ಪ್ರೆಷರ್ ಕಾಣಿಸ್ಕೊಂಡು ಕೂಡ ಅದು ಪರ್ಮನೆಂಟಾ? ಈಗ ಇದೊಂದು ಸ್ಪೆಷಲ್ ಸಿಚುವೇಶನ್ ವಿತ್ ಹೈಪರ್ ಟೆನ್ಷನ್ ಪ್ರೆಗ್ನೆನ್ಸಿ. ಇದೊಂದು ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ನೀವು ಕೇಳಿದಿರಿ. ಹಾಗಾದರೆ ಇತ್ತೀಚಿನ ಎಷ್ಟೋ ಜನ ಡೆಲಿವರಿ ಆದ ಕೂಡಲೇ ಒಂಥರ ಆಕಸ್ಮಿಕ ಸಾವಾಗಲಿಕ್ಕೆ ಒಂದು ಕಾರಣ ಪ್ರೆಗ್ನೆನ್ಸಿ ರಿಲೇಟೆಡ್ ಹೈಪರ್ ಟೆನ್ಷನ್. ಹೆಚ್ಚಿನ ಕೆಲವು ಪ್ರೆಗ್ನೆನ್ಸಿ ಫಾಲೋ ಅಪ್ ಮಾಡುವಾಗ ಡಯಾಗ್ನೋಸಿಸ್ ಆಗದಿದ್ದರೆ ದೇ ಗೋ ಇನ್ ಫಾರ್ ಎ ಕಂಡೀಷನ್ ಕಾಲ್ಡ್ ಪ್ರೀ ಎಕ್ಲಾಂಪ್ಸಿ ಆಗಿಬಿಟ್ಟು ಪ್ರೆಗ್ನೆನ್ಸಿ ಟೈಮಲ್ಲಿ, ಡೆಲಿವರಿ ಟೈಮಲ್ಲೇ ಅವರಿಗೆ ಕಾಂಪ್ಲಿಕೇಶನ್ ಆಗ್ತದೆ. ಓಕೆ, ಇಲ್ಲಿ ಒಂದು ವಿಷಯ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. 9 ತಿಂಗಳು ಆ ಹೆಂಗಸು ಪ್ರೆಗ್ನೆಂಟ್ ಲೇಡಿಗೆ ಏನೂ ಪ್ರಾಬ್ಲಮ್ ಇರೋದಿಲ್ಲ. ಡೆಲಿವರಿ ದಿವಸ ದೇ ಗೋಯಿಂಗ್ ಫಾರ್ ಸಚ್ ಎ ಕಾಂಪ್ಲಿಕೇಶನ್ ದಟ್ ಶಿ ಮೇ ಡೈ. ಓಕೆ, ಫಾರ್ ಎಕ್ಸಾಂಪಲ್ ಆ ಎಕ್ಲಾಂಪ್ಸಿ ಅಂತ ಹೇಳ್ತಾರೆ, ಮೇಜರ್ ಪ್ರಾಬ್ಲಮ್. ಅನ್ಡಯಾಗ್ನೋಸ್ ಹೈಪರ್ ಟೆನ್ಷನ್ ಇನ್ ಪ್ರೆಗ್ನೆನ್ಸಿ ಇಸ್ ಎ ಮೇಜರ್ ಪ್ರಾಬ್ಲಮ್. ದೇ ಕ್ಯಾನ್ ಗೆಟ್ ಕನ್ವಲ್ಷನ್, they can get bleeding tendencies, the child can die, child may not develop inside. So pregnancy hypertension control idudu one important like diabetes.
ಇತ್ತೀಚಿನ ದಿನಗಳಲ್ಲಿ ಮೊದಲಿನ ಹಾಗೆ ಒಂದು 8 ಗರ್ಭಿಣಿ ಆದ್ರೆ ಒಂದು 5 ಜನ ಮಕ್ಕಳು ಇರ್ತಾರೆ, 3 ಜನ ಗರ್ಭ ಹೋಗಿರ್ತದೆ. ಇದು ಹಾಗಲ್ಲ. ದೀಸ್ ಡೇಸ್ ವಿ ಆರ್ ಆಲ್ ಪ್ರೆಗ್ನೆನ್ಸೀಸ್ ಆರ್ ಪ್ರೆಷಿಯಸ್. You can't afford to miss even single pregnancy. So tight control of blood pressure in pregnancy is very essential. And the pregnancy handle ಮಾಡೋ ಡಾಕ್ಟ್ರು ಅವ್ರ ಫಿಸಿಷಿಯನ್ಗೆ ರೆಫರ್ ಮಾಡಿ ಆ ಬ್ಲಡ್ ಪ್ರೆಷರ್ ಟಾರ್ಗೆಟ್ ಅನ್ನು ಕರೆಕ್ಟಾಗಿ ಕಂಟ್ರೋಲ್ ಹಿಡ್ಕೊಳ್ಳೋಕೆ ನೋಡ್ಕೊಳ್ತಾರೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ thing which is important in hypertension. This is called pregnancy induced hypertension. All the patients who have got hypertension, ಎಲ್ಲ ರೋಗಿಗಳು ಸ್ತ್ರೀಯರು ಪ್ರೆಗ್ನೆನ್ಸಿ ಇದ್ದ ಹೈಪರ್ಟೆನ್ಷನ್ ಅವರಿಗೆ ಮುಂದೆ ಬರ್ತದ್ರೆ ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಚಾನ್ಸಸ್ ಆರ್ ಹೈ. ಮತ್ತೆ ಇವಾಗ ಇದು ಪ್ರೆಗ್ನೆನ್ಸಿಯಲ್ಲಿ ಯಾವ ರೀತಿ ಮಾನಿಟರ್ ಮಾಡ್ತಾರೆ, ಇದು ಇದೆ ಬ್ಲಡ್ ಪ್ರೆಷರ್ ಇದೆ ಅಂತ, ಮತ್ತೆ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ? ಅದು ಮ್ಯಾನೇಜ್ಮೆಂಟ್ ಹೈಪರ್ಟೆನ್ಷನ್ ಮ್ಯಾನೇಜ್ ಮಾಡುವಂಥದ್ದು ವೈದ್ಯಕೀಯ ಸಲಹಾ ತಜ್ಞರು. ಪ್ರೆಗ್ನೆನ್ಸಿ ಆಫ್ ಇನ್ ಹೈಪರ್ಟೆನ್ಷನ್ ಇನ್ ಮಾಡುವಂಥದ್ದು ಗೈನಕಾಲಜಿಸ್ಟ್. ಇಟ್ಸ್ ಎ ಟೀಮ್ ವರ್ಕ್. ಓಕೆ. ಮತ್ತೆ ಈಗ ಪ್ರೆಗ್ನೆನ್ಸಿಯಲ್ಲಿ ಇದು ಮೇಜರ್ ಪ್ರಾಬ್ಲಮ್ ಅಂತ ಹೇಳಿ, ಮತ್ತೆ ಈಗ ಸಣ್ಣ ಮಕ್ಕಳಲ್ಲಿ ಹೈಪರ್ಟೆನ್ಷನ್ ಕಾಣಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಸೆಕೆಂಡರಿ ಹೈಪರ್ಟೆನ್ಷನ್ ತುಂಬಾ ಜಾಸ್ತಿ ಇರುತ್ತೆ. ಉದಾಹರಣೆಗೆ ನಾವು ಕಿಡ್ನಿಯ ಊತ ಅಂತ ಹೇಳ್ತೇವೆ, ನೆಫ್ರೈಟಿಸ್ ಅಂತ ಹೇಳ್ತೇವೆ. ಬ್ಲಡ್ ಪ್ರೆಷರ್ ಜಾಸ್ತಿ ಇರುತ್ತೆ ಮಕ್ಕಳಲ್ಲಿ, ಬಟ್ ಇಟ್ ಇಸ್ ಎ ಕಂಟ್ರೋಲೇಬಲ್ ಆ್ಯಂಡ್ ಕ್ಯೂರೇಬಲ್ ಪ್ರಾಬ್ಲಮ್. ನೀವು ಆ ನೆಫ್ರೈಟಿಸ್ ಪಾರ್ಟ್ ಅಥವಾ ಕಿಡ್ನಿದೇನೋ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡೋದು, ಅಥವಾ ಟ್ಯೂಮರ್ ಇದ್ರೆ ಟ್ಯೂಮರನ್ನು ತೆಗೆದುಬಿಟ್ಟು ಕ್ಯೂರ್ ಮಾಡ್ಬೋದು. ಮತ್ತು ಕೆಲವು ಹಾರ್ಟಿನ ಕಂಡೀಷನ್, ರಕ್ತನಾಳಗಳ ಕಂಡೀಷನ್, ಅದಕ್ಕೂ ಕೂಡ ಕ್ಯೂರೇಟಿವ್ ಸರ್ಜರೀಸ್ ಇದೆ. ದೀಸ್ ಆರ್ ಆಲ್ ಟ್ರೀಟೇಬಲ್ ಕಾಸಸ್. ವೆರಿ ರೇರ್ಲಿ ನಾನು ಹೇಳಿದಾಗೆ ಸಣ್ಣ ಮಕ್ಕಳು ಏಜಲ್ಲಿ ಮಾತ್ರ ಸಣ್ಣವರವರು, ಊಟ ತಿಂಡಿಯಲ್ಲಿ ದೊಡ್ಡವರು, ಎಕ್ಸಸೈಸ್ ಮಾಡೋದಿಲ್ಲ ಅದರಲ್ಲಿ ದೊಡ್ಡವರು, ಬಾಡಿ ವೆಯ್ಟಲ್ಲಿ ದೊಡ್ಡವರು, ಎಲ್ಲ ಅವ್ರ ಗ್ಯಾಜೆಟ್ಸ್ ಎಲ್ಲ ಅವ್ರದ್ದು ಇರ್ತದೆ. ಅವರೆಲ್ಲ ಇದು ಬಿಟ್ಟರು ದೇ ಬಿಕಮ್ ವಿಕ್ಟಿಮ್ಸ್ ಆಫ್ ದೊಡ್ಡವರು ಡಿಸೀಸ್ ಅವರಿಗೆ ಸಣ್ಣ ಮಕ್ಕಳಲ್ಲೇ ಬರ್ತದೆ. ಓಕೆ ಡಾಕ್ಟರ್, ಮತ್ತೆ ಇನ್ನೊಂದು ಕೊನೆ ಪ್ರಶ್ನೆಗಳನ್ನ ಕೇಳಬೇಕು ನಾನು ಇವಾಗ. ಏನಂತ ಹೇಳಿದ್ರೆ, ಫುಡ್ ನಾವು ತಗೊಳ್ಳೋಂಥ ಆಹಾರ ಕ್ರಮ ಹೇಗಿರಬೇಕು ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಬರದೇ ಇರೋ ಹಾಗೆ ತಡೆಯೋದಕ್ಕೆ? ಈ ಹೈಪರ್ ಟೆನ್ಷನ್ ಬಂದವರು ಎಕ್ಸ್ಟ್ರಾ ಸಾಲ್ಟ್ ಅನ್ನು ಉಪಯೋಗಿಸಬಾರ್ದು, ಆದಷ್ಟು ಅವಾಯ್ಡ್ ಮಾಡಬೇಕು. ಒಂದು ಹೈ ಕ್ಯಾಲರಿ ಅಂದರೆ ಬೇಕ್ರಿ ಫುಡ್, ಟ್ರಾನ್ಸ್ ಫ್ಯಾಟ್ಸ್ ಅಂತ ಹೇಳ್ತೇವೆ ನಾವು, ಅಂದರೆ ರಿಯೂಸ್ಡ್ ಆಯಿಲ್ಸ್ ಅಲ್ಲಿ ಫ್ರೈ ಮಾಡುವಂಥದ್ದು. ಉದಾಹರಣೆಗೆ ಹೆಚ್ಚಿನ ಬೇಕರಿ ಐಟಮ್ಸ್ ಎಲ್ಲ ಆರ್ ಲೈಕ್ ದಟ್, ದೇ ಆರ್ ಕಾಲ್ಡ್ ಟ್ರಾನ್ಸ್ ಫ್ಯಾಟ್ಸ್. ಅಥವಾ ಹೈಡ್ರೋಜಿನೇಟೆಡ್ ಆಯಿಲ್ಸ್, ವನಸ್ಪತಿ ಅಂತದೆಲ್ಲ, ಆ ಪ್ರಾಡಕ್ಟ್ಸನ್ನು ಕನ್ಸ್ಯೂಮ್ ಮಾಡಬಾರ್ದು. ಸ್ಯಾಚುರೇಟೆಡ್ ಫ್ಯಾಟನ್ನು ಅಂದರೆ ರೆಡ್ ಮೀಟ್, ಅನಿಮಲ್ ಫ್ಯಾಟ್, ಬೆಣ್ಣೆ, ತುಪ್ಪ, ಹಾಲಿನ ಕೆನೆ. ಇನ್ನು ಒನ್ ಆಫ್ ದ ಸ್ಯಾಚುರೇಟೆಡ್ ಫ್ಯಾಟ್ ಇಸ್ ತೆಂಗಿನ ಎಣ್ಣೆ ಇನ್ ವೆಜಿಟೇರಿಯನ್. ಐ ಆಮ್ ನಾಟ್ ಯೂಸಿಂಗ್ ಎ ಬ್ಲಾಂಕೆಟ್ ಅಡ್ವೈಸ್ ಹಿಯರ್. ಯಾರಿಗೆ ಈ ಪ್ರಾಬ್ಲಮ್ ಇದೆ, ಹೈ ಕೊಲೆಸ್ಟ್ರಾಲ್, ಹೈ ಬ್ಲಡ್ ಪ್ರೆಷರ್ ಇದ್ದವ್ರು ಮಾತ್ರ ಇದನ್ನು ಕಂಟ್ರೋಲಲ್ಲಿ ಇಡಬೇಕು. ನಾನು ತೆಂಗಿನೆಣ್ಣೆಗೆ ದೂಷಿಸ್ತಾ ಇಲ್ಲ ಇಲ್ಲಿ. ತೆಂಗಿನೆಣ್ಣೆ ಇಸ್ ಎ ವೆರಿ ಗುಡ್ ಆಯಿಲ್, ಪ್ರೊವೈಡೆಡ್ ಇಫ್ ಯು ಡೋಂಟ್ ಹ್ಯಾವ್ ದೀಸ್ ಥಿಂಗ್ಸ್ ಯು ಕ್ಯಾನ್ ಟೇಕ್. ಇಫ್ ಯು ಹ್ಯಾವ್ ದಿಸ್, ಕೀಪ್ ಇಟ್ ಅಂಡರ್ ಕಂಟ್ರೋಲ್. ದೆನ್ ಆಯಿಲ್ ಫ್ರೈಡ್ ಥಿಂಗ್ಸ್ ಎಲ್ಲ. ದೆನ್ ಈ ನಮ್ಮದು ಟಿಪಿಕಲ್ ದಕ್ಷಿಣ ಕನ್ನಡದ ಅಥವಾ ಉಡುಪಿ ಸೌತ್ ಕೆನರಾದ ಫುಡ್ ಅಂದರೆ ಅನ್ನದ ರಾಶಿ, ಇಡ್ಲಿ ಒಂದು 8 ನೀರು ದೋಸೆ, 10 ಇಡ್ಲಿ ಅಂಥದ್ದೆಲ್ಲ ತಿನ್ನೋದಿದ್ರೆ ಆ ಕಾರ್ಬೋಹೈಡ್ರೇಟ್ಸ್ ಆಲ್ಸೋ ದೇ ಆ್ಯಡ್ ಟು ದ ವೆಯ್ಟ್ ಆಫ್ ಎನ್ ಇಂಡಿವಿಜುವಲ್. ಟ್ರಂಕಲ್ ಒಬೆಸಿಟಿ ಅಂತ ಹೇಳ್ತೇವೆ, ಒಂಥರ ಹೊಟ್ಟೆ ಭಾಗದಲ್ಲಿ ಫ್ಯಾಟ್ ಶೇಖರಣೆ ಆಗುವಂಥದ್ದು, ಆ ಒಬೆಸಿಟಿ ಅಂಥವರು ದೇ ಆರ್ ಪ್ರೋನ್ ಫಾರ್ hypertension and other complications. ಈ ತರ ದಿಸ್ ಇಸ್ ಅ ಡಯಟ್ ಪಾರ್ಟ್. ಅಂಡ್ ಪ್ರಿವೆಂಟಿವ್ ಯಾವ ರೀತಿ ಅಂತ ಪ್ರಿವೆನ್ಷನ್ ಅಂತ ಹೇಳಿದ್ರೆ, ಇದರಲ್ಲಿ ಪ್ರಿವೆನ್ಷನ್ ಅಂದರೆ ಇದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್, ಜೀನ್ಸ್. ಈಗ ನಮಗೆ ನಾನು ಪ್ರಿವೆಂಟ್ ಮಾಡಬೇಕಂದ್ರೆ ಐ ಶುಡ್ ನಾಟ್ ಹ್ಯಾವ್ ಇನ್ಹೆರಿಟೆಡ್ ಜೀನ್ಸ್ ಫ್ರಮ್ ಮೈ ಪೇರೆಂಟ್ಸ್, ಗ್ರ್ಯಾಂಡ್ ಪೇರೆಂಟ್ಸ್. ಇಟ್ ಈಸ್ ನಾಟ್ ಪಾಸಿಬಲ್. ಸಪೋಸ್ ಹೆರಿಡಿಟರಿ ಇದ್ರೆ ಯು ಹ್ಯಾವ್ ಟು ಬಿ ಶಿಸ್ತುಬದ್ಧವಾದ ಜೀವನ ಶೈಲಿ. ಅಂದರೆ ಈ ಥರ ಡಯಟನ್ನು ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟು ಡೈಲಿ ಯೋಗ ಅಥವಾ ವಾಕಿಂಗ್, ಸಿಂಪಲ್ ಎಕ್ಸಸೈಸ್, ಒಂಥರ ಏನು ಹೇಳ್ತಾರೆ, ಒಂಥರ ಸಂತೃಪ್ತವಾದ ಜೀವನ ಶೈಲಿ ಅಂತ ಹೇಳ್ತಾರೆ. ತುಂಬ ಒಂದು ಕೆಲಸದ ಹಿಂದೆ ಹೋಗ್ಬಿಟ್ಟು ಕೆಲವರು ಬ್ಲಡ್ ಪ್ರೆಷರ್, ಡಯಾಬಿಟಿಸ್ ಇಟ್ಕೊಂಡು 12-16 ಗಂಟೆ ಕೆಲಸ ಮಾಡೋದು, ಅಂದರೆ ಸ್ಟ್ರೆಸ್ಫುಲ್ ಜಾಬ್, ಟಾರ್ಗೆಟ್ ಓರಿಯೆಂಟೆಡ್ ಜಾಬ್ ಅಥವಾ ಪ್ರೆಷರ್ ಓರಿಯೆಂಟೆಡ್ ಜಾಬ್ಸ್ ಅದೆಲ್ಲ ಇಟ್ಕೊಳ್ಳೋಂಥವ್ರು. ಅಂಥವರೆಲ್ಲ ಇದ್ರ ಬಗ್ಗೆ ತಿಳ್ಕೊಂಬಿಟ್ಟು ಆದಷ್ಟು ರಿಲ್ಯಾಕ್ಸ್ ಮಾಡುವಂಥ ಟೆಕ್ನಿಕನ್ನು ಕಲಿಬೇಕು. ಈ ಥರ ಒಂದು ಲೈಫ್ ಸ್ಟೈಲನ್ನು ಮಾಡಿಕೊಂಡ್ರೆ ಡೆಫಿನೆಟ್ಲಿ 40 ವರ್ಷಕ್ಕೆ ಸ್ಟಾರ್ಟ್ ಆಗೋದು ಬ್ಲಡ್ ಪ್ರೆಷರ್ 50-60 ವರ್ಷಕ್ಕೆ ದುಡ್ಬೋದು. ಆಮೇಲೆ ಮೆಡಿಸಿನ್ ತಗೊಂಡು 20 ವರ್ಷ ದುಡ್ಬೋದು. 80 ವರ್ಷ ಈಸ್ ಅವರ್ ಟಾರ್ಗೆಟ್ ಆಫ್ ಮ್ಯಾನ್ಸ್ ಲೈಫ್. ಅಂದರೆ ಒಂದು ದೈವದತ್ತವಾದ ಆಯುಷ್ಯ ಒಂದು ಮನುಷ್ಯನಿಗೆ ಅಂದರೆ 80 ವರ್ಷ ತಿಳ್ಕೊಂಡ್ಬಿಟ್ರೆ ಅಷ್ಟು ತನಕ ನೀವು ಏನೂ ಪ್ರಾಬ್ಲಮ್ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ. ಎಷ್ಟು ಆದಷ್ಟು ಮಟ್ಟಿಗೆ ಐ ಕೆನಾಟ್ ಗಿವ್ ಯು ಗ್ಯಾರಂಟಿ ದ್ಯಾಟ್ 100 ಪೀಪಲ್ ವಿಲ್ ರಿಮೈನ್, ಎಲ್ಲರೂ ಅದರಿಂದ ರಿಲೀವ್ ಆಗ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಇದ್ರ ಬಗ್ಗೆ ಅವೇರ್ನೆಸ್, ಒಂದು ಕರೆಕ್ಟಾಗಿ ಡಯಾಗ್ನೋಸಿಸ್ ಆ್ಯಂಡ್ ಎಕ್ಸೆಪ್ಟ್ ದ ಡಯಾಗ್ನೋಸಿಸ್.
ಒಂದು ವೇಳೆ ಡಾಕ್ಟ್ರು ಇದೆ ಅಂತ ಹೇಳಿದರೆ ಮೆಡಿಸಿನ್ಸ್ ತುಂಬ ವೆರೈಟೀಸ್ ಇದ್ದಾವೆ. ಓಕೆ ಅವರವರ ದೇಹ ಪ್ರಕೃತಿಗೆ, ಅವರವರ ಏಜಿಗೆ, ಅವರವರಿಗೆ ಇರುವ ಬೇರೆ ಕಾಯಿಲೆಗಳೇ ಹೊಂದಿಕೊಂಡು ಮೆಡಿಸಿನ್ ಚೇಂಜ್ ಆಗ್ತಿದೆ. ಓಕೆ ಅಲ್ಲಿ ಒಬ್ಬರಿಗೆ 2 ರೂಪಾಯಿದು ಮೆಡಿಸಿನ್ ಹಾಕಿದ್ದಾರೆ, ನೀವು ನನಗೆ 10 ರೂಪಾಯಿದು ಮೆಡಿಸಿನ್ ಹಾಕಿದ್ದಾರೆ. ಡಾಕ್ಟರ್ ಅದಕ್ಕೆ ರಿಲೇಟೆಡ್ ಒಂದು ಕ್ವೆಶನ್ ಇದೆ. ಇವಾಗ ಏನಂತ ಹೇಳಿದ್ರೆ ಕೆಲವರಿಗೆ BP ಇರುತ್ತೆ, ಈಗ ಒಬ್ರು ಇನ್ನೊಬ್ಬರ ಟ್ಯಾಬ್ಲೆಟ್ ತಗೊಳ್ಳೋಂಥದ್ದು ಅದು ತಪ್ಪು. ಆದರೆ ಟ್ರೀಟ್ಮೆಂಟ್ ಇಸ್ ಟೈಲರಿಂಗ್. ನನಗೆ ಇದು ಡ್ರೆಸ್ ಚೆಂದ ಕಾಣ್ತದೆ, ನಾನು ಅದನ್ನು ಹಾಕ್ಕೊಳ್ಬೇಕು, ಅದು ನನಗೆ ಸೂಟ್ ಆಗ್ತದೆ, ಅದನ್ನು ಹಾಕ್ಕೊಳ್ಬೇಕು. ನನಗೆ ಅವ್ರು ಕೊಟ್ಟದ್ದು ಮೆಡಿಸಿನ್ ನನಗೆ ಒಳ್ಳೇದಾಗ್ತದೆ, ಅದು ಸ್ವಲ್ಪ ಕಾಸ್ಟ್ಲಿ ಇಲ್ಲ, ಕಡಿಮೆ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಸೂಟ್ ಆದರೆ ಮಾತ್ರ ಅದು ತಗೊಳ್ಬೇಕು. ಯು ಹ್ಯಾವ್ ಟು ಆಸ್ಕ್ ದ ಪೇಷಂಟ್. ಕೆಲವು ಡ್ರಗ್ಸಲ್ಲಿ ಸಣ್ಣ ಪ್ರಾಯದವರಿಗೆ ಕೆಲವು ಬ್ಲಡ್ ಪ್ರೆಷರ್ ಟ್ಯಾಬ್ಲೆಟ್ ತಗೊಂಡ್ರೆ ಅವರಿಗೆ ಲೈಂಗಿಕ ನಿಷ್ಕ್ರಿಯತೆ ಆಗೋ ಚಾನ್ಸಸ್ ಉಂಟು, ಅಥವಾ ಪ್ರೆಗ್ನೆನ್ಸಿಯಲ್ಲಿ ಕೆಲವು ಮೆಡಿಸಿನ್ ಕೊಡಲಿಕ್ಕೆ ಆಗೋದಿಲ್ಲ. ಪ್ರಾಯ ಆದವರಿಗೆ ಸಣ್ಣ ಪ್ರಾಯದವ್ರಿಗೆ ಕೊಟ್ಟು ಮೆಡಿಸಿನ್ ಕೊಟ್ಟರೆ ನಿದ್ದೆ ಬರೋದಿಲ್ಲ. ಆ ಥರ ಕೆಲವು ಮಾತ್ರೆ ತಗೊಂಡ್ರೆ ಕಾಲಿಗೆ ನೀರು ಬರ್ತದೆ, ಕೆಲವು ಮಾತ್ರ ಕಿಡ್ನಿ ಪ್ರಾಬ್ಲಮ್ ಇದ್ದವರಿಗೆ ಇನ್ನೂ ಕೆಲವು ಮಾತ್ರೆ ತಗೊಳ್ಬಾರ್ದು. ಇದನ್ನು ಡಿಸೈಡ್ ಮಾಡೋರು ಯಾರು? ಡಾಕ್ಟರ್. ನೀವು ಅವನು ಹತ್ರದವನು ಅಥವಾ ಅಲ್ಲಿ ನಿನ್ನೆ ಅವ್ರು ಹೇಳಿದಂತೇಳಿ ತೊಗೊಂಡ್ಬಿಟ್ರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಸಫರ್ ಆಗೋದು ನೀವು ಆಗ್ತೀರಿ. ಸೊ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಗೋ ಮೆಥಾಡಿಕಲಿ, ಅದ್ರ ಬಗ್ಗೆ ತಿಳುವಳಿಕೆಯನ್ನು ತಿಳ್ಕೊಂಡು ಹೋಗೋದು ಒಂದು ಒಳ್ಳೆಯ ಒಂದು ಸಮಂಜಸವಾದ ಒಂದು ಟ್ರೀಟ್ಮೆಂಟ್. ಓಕೆ ಡಾಕ್ಟರ್, ಸಾಕಷ್ಟು ವಿಚಾರ ಇವತ್ತು ಚರ್ಚೆ ಮಾಡಿದ್ವಿ, ಸಾಕಷ್ಟು ಮಾಹಿತಿ ನನಗೆ ಸಿಕ್ತು, ನಮ್ಮ ವೀಕ್ಷಕರಿಗೆ ಕೂಡ ಸಾಕಷ್ಟು ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೇನೆ ಈ ಒಂದು ಪ್ರೋಗ್ರಾಮ್. ಮತ್ತು ಡಾಕ್ಟರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ದಿ ಬೆಸ್ಟ್ ಟಿಪ್ಸ್ ನಿಮ್ಮ ಕಡೆಯಿಂದ, ಹೈಪರ್ ಟೆನ್ಷನ್ ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಮತ್ತು ಲೈಫ್ ಸ್ಟೈಲ್ ಬಗ್ಗೆ ನಾನು ಈಗ ಹೇಳಿ ಆಯ್ತು. ಲೈಫ್ ಸ್ಟೈಲ್ ಬಗ್ಗೆ ಹೈಪರ್ ಟೆನ್ಷನ್ ಈಸ್ ಒನ್ ಆಫ್ ದಿ ಸೈಲೆಂಟ್ ಕಿಲ್ಲರ್ ಅಂತೇಳಿ ಒಂದು ತಿಳ್ಕೊಳ್ಬೇಕು ಎಲ್ಲರೂ ಕೂಡ. ಒಂದು 25-30 ವರ್ಷ ಆದಮೇಲೆ ನಾನು ಹೇಳಿದ್ದೇನೆ, ಒಂದು 6 ತಿಂಗಳಿಗೆ ಒಂದು ಸರ್ತಿ ಬ್ಲಡ್ ಪ್ರೆಷರ್ ಎಲ್ಲ ಚೆಕ್ ಮಾಡಿಸ್ಕೋಬೇಕು. ಚೆಕ್ ಮಾಡಬೇಕಾದ್ರೆ ನೀವೇ ಡೋಂಟ್ ಸಿಟ್ ಆನ್ ದ ಜಜ್ಮೆಂಟ್. ನನಗೆ ಅಲ್ಲಿ ಅವರು ಜಾಸ್ತಿ ತೋರಿಸ್ತಾರೆ, ಇಲ್ಲಿ ಕಡಿಮೆ ತೋರಿಸ್ತದೆ, ಇಲ್ಲೇ ಹೋಗ್ತೇನೆ ನಾನು, ಅದು ಲೆಕ್ಕ ಇಲ್ಲ. ಒಂದು ಕರೆಕ್ಟಾಗಿ ಒಂದು ನಿಮ್ಮ ವಿಶ್ವಾಸ ಇರೋ ವೈದ್ಯರ ಬಳಿಗೆ ಹೋಗಿ ಒಂದು ಚೆಕ್ ಮಾಡಿಸಿ ನಿಮ್ಮಷ್ಟಕ್ಕೆ ನೀವು ಅದು ಟ್ರೀಟ್ಮೆಂಟ್ ತಗೊಳ್ಳೋದೆ ಅಥವಾ ಟ್ರೀಟ್ಮೆಂಟನ್ನು ನಿರ್ಲಕ್ಷ್ಯ ಕೂಡ ಮಾಡಬೇಡಿ. ಇನಿಷಿಯಲ್ 5-10 ಇಯರ್ಸ್ ಹೈಪರ್ ಟೆನ್ಷನ್ ಕಾಯಿಲೆ ಅಲ್ಲ. ಪರ್ಸನ್ ವಿತ್ ಹೈ ಬ್ಲಡ್ ಪ್ರೆಷರ್ 10 ವರ್ಷ, ಲೈಕ್ ಪರ್ಸನ್ ವಿತ್ ಹೈ ಬ್ಲಡ್ ಶುಗರ್ ಫಾರ್ 10 ಇಯರ್ಸ್. 10 ವರ್ಷ ಆದಮೇಲೆ ಈ ಬಿಕಮ್ಸ್ ಎ ಪೇಷಂಟ್. ಅಂದರೆ ಹಿ ವಿಲ್ ಡ್ಯಾಮೇಜ್ ಒಂದು 2-3 ಆರ್ಗನ್ಸ್ ಡ್ಯಾಮೇಜ್ ಆದಮೇಲೆ ದೆನ್ ಹಿ ವಿಲ್ ಸ್ಟಾರ್ಟ್ ರನ್ನಿಂಗ್ ಫ್ರಮ್ ಒನ್ ಹಾಸ್ಪಿಟಲ್ ಟು ಅದರ್ ಹಾಸ್ಪಿಟಲ್ ಅಲ್ಲಿ ಇದ್ದಂತ. ಸೊ ಇದಕ್ಕೂ ಒಂದು ತಪ್ಪು ಕಲ್ಪನೆಗೆ ಮಾರು ಹೋಗದೆ ಅಥವಾ ಒಂದು ಬಲಿ ಬೀಳದೆ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು. ಜವಾಬ್ದಾರಿ ನಿಮ್ಮ ಕೈಲಿದೆ. ನಾವು ನಮಗೆ ವಿಷಯ ಗೊತ್ತುಂಟು ಅಥವಾ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ನಾವು ಎಲ್ಲರನ್ನೂ ಇಳ್ಕೊಂಡು ಬನ್ನಿ ಚೆಕಪ್ ಮಾಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಿಮಗೆ ಎಲ್ಲಿ ಸೂಟ್ ಆಗ್ತದೆ, ನಿಮಗೆ ಎಲ್ಲಿ ಕರೆಕ್ಟಾಗಿ ಗೈಡೆನ್ಸ್ ಸಿಗ್ತದೆ, ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ಮಾಡಿಬಿಟ್ಟು ಎಷ್ಟು ಕಡಿಮೆ ಮೆಡಿಸಿನ್ ಆಗಬೇಕು. ನಿಮ್ಗೆ ಒಂದು ಮೆಡಿಸಿನ್ ಕಾಸ್ಟ್ಲಿ ಆದರೆ ಯು ಕ್ಯಾನ್ ರಿಕ್ವೆಸ್ಟ್ ಡಾಕ್ಟರ್ ಸ್ವಲ್ಪ ಕಡಿಮೆ ಮೆಡಿಸಿನ್ ಬರ್ಕೊಡಿ. ಸ್ವಲ್ಪ ಸೈಡ್ ಇಫೆಕ್ಟ್ ಇರ್ತದೆ, ಬಟ್ ಯು ಹ್ಯಾವ್ ಟು ಮ್ಯಾನೇಜ್ ವಿತ್ ದಟ್. ಕೆಲವು ಮೆಡಿಸಿನ್ಸ್ ಆರ್ ತುಂಬ ಕಾಸ್ಟ್ಲಿ ಇದೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ಆಲ್ ಸೇಫ್ ಮೆಡಿಸಿನ್ಸ್ ಆರ್ ಆಲ್ವೇಸ್ ಕಾಸ್ಟ್ಲಿ. ಸೇಫ್ ಮೆಡಿಸಿನ್ಸ್, ಸ್ಮೂತರ್ ಮೆಡಿಸಿನ್ಸ್. ಬಟ್ ಸ್ವಲ್ಪ ರಫ್ ಕಂಟ್ರೋಲ್ ಬರುವಂಥ ಮೆಡಿಸಿನ್ಸ್ ದೇ ಬಿಕಮ್ ಚೀಪರ್. ಬಟ್ ಅದ್ರಲ್ಲಿ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಎಲ್ಲ ಇರ್ತದೆ, ಅದನ್ನು ಮ್ಯಾನೇಜ್ ಮಾಡ್ಬೋದು. ಬಟ್ ನಿಮ್ಗೆ ಏನು ಪ್ರಾಬ್ಲಮ್ ಇದ್ದರೆ ಯು ಹ್ಯಾವ್ ಟು ಟೆಲ್ ಇಟ್ ಟು ದ ಡಾಕ್ಟರ್. ನನಗೆ ಇದು ಮೆಡಿಸಿನ್ ಇಷ್ಟು ಸಸ್ಟೈನ್ ಮಾಡಲಿಕ್ಕೆ ಆಗೋದಿಲ್ಲ, ಇಷ್ಟು ಕಾಸ್ಟನ್ನು ಸ್ವಲ್ಪ ಕಡಿಮೆ ಬಡ್ಕೊಂಡು ರಿಕ್ವೆಸ್ಟ್ ಮಾಡಿ. ಡೆಫಿನೆಟ್ಲಿ ಡಾಕ್ಟರ್ಸ್ ವಿಲ್ ಕನ್ಸಿಡರ್ ಆ್ಯಂಡ್ ಸಮ್ ಸೈಡ್ ಎಫೆಕ್ಟನ್ನು ಮ್ಯಾನೇಜ್ ಮಾಡೋದು. ಸ್ವಲ್ಪ ಕಾಲು ನೀರು ಬರ್ತದೆ, ಹೆದರಬೇಡಿ ಅಂತ ಹೇಳ್ತೇವೆ ನಾವು. ಅದರಿಂದ ಕೆಲವು ಮೆಡಿಸಿನ್ ಎಲ್ಲ ಹಾಗೆಲ್ಲ. ಮತ್ತು ಡಾಕ್ಟರ್, ಇನ್ನೊಂದು ಸಣ್ಣ ಪ್ರಶ್ನೆ ಇದೆ, ನಾನು ಕಾರ್ಯಕ್ರಮ ಮುಗಿಸೋ ಸಮಯ ಆಯಿತು, ಬಟ್ ಇಂಪಾರ್ಟೆಂಟ್ ಕ್ವೆಶನ್ ಏನಂತ ಹೇಳಿದರೆ, ಈಗ ಸಮ್ ಡಿಸೀಸಲ್ಲಿ ಗೌರ್ಮೆಂಟ್ ಸ್ಪಾನ್ಸರ್ಶಿಪ್ ಮಾಡುತ್ತೆ ಮೆಡಿಸಿನ್ಸ್ಗೆ, ತುಂಬ ಕಾಸ್ಟ್ಲಿ ಮೆಡಿಸಿನ್ಸ್ಗೆ. ಈಗ ನಾವು ಆಗಲೇ ತಿಳ್ಕೊಂಡಿದ್ದೀವಿ ಏನಂತೇಳಿ 4ರಲ್ಲಿ ಒಬ್ಬರಿಗೆ ಹೈಪರ್ ಟೆನ್ಷನ್ ಇದೆ ಪ್ರಪಂಚದಲ್ಲಿ ಅಂತೇಳಿ. ಸೊ ಇದು ಕಾಸ್ಟ್ಲಿ ಮೆಡಿಸಿನ್ ಅಂತ ಹೇಳ್ತಾರೆ. ಗೌರ್ಮೆಂಟ್ ಕಡೆಯಿಂದ ಈ ಥರ ಫ್ರೀ ಮೆಡಿಸಿನ್ ಈ ಥರ ಏನಾದರೂ ಇದೆಯಾ? ಅಲ್ಲಿ ಯೂಶಲಿ ಕಾಮನ್ ಮೆಡಿಸಿನ್ಸ್ ಗೌರ್ಮೆಂಟಲ್ಲಿ ಸಪ್ಲೈ ಇದೆ, ಒಳ್ಳೆಯದು. ಸಪೋಸ್ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ವ್ಯಕ್ತಿಗೆ ಬ್ಲಡ್ ಪ್ರೆಷರ್ ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ, ಕಿಡ್ನಿ ಪ್ರಾಬ್ಲಮ್ ಇದೆ, ಡಯಾಬಿಟಿಸ್ ಇದೆ ಆದರೆ ಅವರಿಗೆ ಸೂಟ್ ಆಗೋ ಮೆಡಿಸಿನ್ ಗೌರ್ಮೆಂಟಲ್ಲಿ ಇಲ್ಲದಿದ್ದರೆ ಹಿ ಮೇ ನಾಟ್ ಗೆಟ್ ದ ಬೆನಿಫಿಟ್ ಆಫ್ ದಟ್ ಟ್ರೀಟ್ಮೆಂಟ್. ಬ್ಲಡ್ ಪ್ರೆಷರ್ ಕಂಟ್ರೋಲ್ ಆಗ್ತದೆ, ಬಟ್ ದೇರ್ ಆರ್ ಸಮ್ ಪ್ಲಿಯೋಟ್ರೋಪಿಕ್ ಬೆನಿಫಿಟ್ಸ್ ಅಂತೇಳಿ ತುಂಬ ಉಪಯೋಗ ಇರುವಂಥ ಕೆಲವು ಮಾತ್ರೆಗಳಿರ್ತವೆ, ಅದು ಅವನಿಗೆ ಸಿಗೋದಿಲ್ಲ. ಆ ಮಾತ್ರೆಗಳು ಸ್ವಲ್ಪ ಕಾಸ್ಟ್ಲಿ ಇರ್ಬೋದು. ಓಕೆ ಡಾಕ್ಟರ್, ಎಲ್ಲರಿಗೆ ಬಂದು ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ವಿ ನಮಗೆ. ತುಂಬ ಧನ್ಯವಾದ, ನಮ್ಮ ಜೊತೆ ಬಂದು ಇಷ್ಟೊತ್ತು ಮಾತಾಡಿ ತುಂಬ ಧನ್ಯವಾದ. ಥ್ಯಾಂಕ್ ಯು ಡಾಕ್ಟರ್. ವೀಕ್ಷಕರೇ ನೋಡಿದ್ರಲ್ಲ, ಇಷ್ಟೊತ್ತು ಸಾಕಷ್ಟು ಚರ್ಚೆಗಳನ್ನ ಮಾಡಿದ್ವಿ. ಹೈಪರ್ ಟೆನ್ಷನ್ ಹೇಗೆ ಬರುತ್ತೆ, ಬಂದಾಗ ಯಾವ ರೀತಿ ಮ್ಯಾನೇಜ್ಮೆಂಟ್, ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು, ಒತ್ತಡನ ಯಾವ ರೀತಿ ಕಡಿಮೆ ಮಾಡ್ಕೋಬೇಕು, ಮತ್ತು ಹೈಪರ್ ಟೆನ್ಷನ್ನಿಂದಾಗೋ ಬೇರೆ ತೊಂದರೆಗಳೇನು, ಗರ್ಭಿಣಿಯರಿಗೆ ಮಕ್ಕಳಲ್ಲಿ ಯಾವ ರೀತಿ ಇರುತ್ತೆ ಹೈಪರ್ ಟೆನ್ಷನ್ನ ಪ್ರಮಾಣ ಅಂತ, ಇದೆಲ್ಲ ಸಾಕಷ್ಟು ಚರ್ಚೆ ಮಾಡಿದ್ವಿ. ಇವತ್ತಿನ ಕಾರ್ಯಕ್ರಮ ಬಹಳಷ್ಟು ಉಪಯುಕ್ತ ಆಗಿರ್ಬೋದು ನಿಮಗೆ ಅಂತ ಅಂದ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ಬೇರೆ ಸಬ್ಜೆಕ್ಟ್ ಜೊತೆ ನಿಮ್ಮ ಮುಂದೆ ಬರ್ತೇನೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.